ಎಲ್ರಿಗೂ ನಮಸ್ತೆ. ಈಗ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇದೆ ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ. ಇವರು ಪೊಲೀಸ್ ಸಿಬ್ಬಂದಿಯ ಜೊತೆ ಮಾತಾಡ್ತಾ ಇದ್ದಾರೆ ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಇವರು ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ. ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಹಲ್ಲೆ ಅಂತ. ಇಬ್ಬರು ಸರಿಯಾಗೇ ಇದ್ದಾರೆ, ನೀವು ಬೇಕಾದ್ರೆ ನೋಡ್ಬೋದು. ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ, ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ, ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ. ಇಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ. ಇವರೊಬ್ಬರು ರಿಪೋರ್ಟರ್, ಅಲ್ಲೊಬ್ರು ಇದ್ದಾರೆ ರಿಪೋರ್ಟರ್. ನೋಡಿ, ಇಲ್ಲಿ ಸ್ವತಃ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ. ಆದರೆ ಸುಮ್ಮನೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಮಾತಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ಸುವರ್ಣ ನ್ಯೂಸ್ನವನು ಮಾತ್ರ ಅದರಲ್ಲಿ ಹಾಕ್ತಾ ಇದ್ದಾರೆ, ಸುವರ್ಣ ನ್ಯೂಸ್ನವರಿಗೆ ತಿಮ್ಮರೋಡಿಯಿಂದ ಹಲ್ಲೆ ಅಂತ ಬರ್ತಾ ಇದೆ. ಫೇಕ್ ನ್ಯೂಸ್ ಮಾಡ್ತಾ ಇದ್ದಾರೆ. ಇಬ್ರು ರಿಪೋರ್ಟ್ಗಳು ಇಲ್ಲೇ ನಿಂತಿದ್ದಾರೆ. ಯಾರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ, ಯಾರು ಬೇಕಾದರೂ ನೋಡ್ಬೋದು. ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾನೆ, ಕಾಮಂದನ ಹೇಲ್ ತಿನ್ಕೊಂಡು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಸುವರ್ಣ ನ್ಯೂಸ್. ಇಲ್ಲಿ ಯಾರೂ ಕೂಡ ಹಲ್ಲೆ ಮಾಡಲಿಲ್ಲ. ಇವರು ಹಾಸ್ಪಿಟಲ್ನ ಒಳಗಡೆ ಇದ್ದಾರೆ, ಹಾಸ್ಪಿಟಲ್ ಸಿಬ್ಬಂದಿ ಜೊತೆ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಜಯಂತ್ ಟಿ ಅವರು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದರೂ ತೊಂದರೆ ಆಗಲಿಲ್ಲ. ಈಗ ನೋಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ರಿಪೋರ್ಟ್ ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ, ಯಾವುದೇ ಹಲ್ಲೆ ನಡೀಲಿಲ್ಲ. ಆದರೆ ಸುವರ್ಣ ನ್ಯೂಸ್ನವನು ಮಾತ್ರ ಇವರಿಗೆ ರಿಪೋರ್ಟರ್ಗಳಿಗೆ ತಿಮ್ಮರೋಡಿಯಿಂದ ಹಲ್ಲೆ ಅನ್ನೋ ವಿಚಾರದಲ್ಲಿ ಮಾಡಿಸ್ತಾ ಇದ್ದಾನೆ. ಯಾವುದೇ ಹಲ್ಲೆ ಆಗಲಿಲ್ಲ, ಯಾವುದೇ ಹಲ್ಲೆ ಆಗಲಿಲ್ಲ, ಯಾವುದೇ ಹಲ್ಲೆ ಆಗಲಿಲ್ಲ. ಕಾರ್ಯಕರ್ತರು ಸೇರಿದ್ದಾರೆ, ಆದರೆ ಯಾವುದೇ ರೀತಿಯಾದಂತಹ ಹಲ್ಲೆಗಳು ಇಲ್ಲಿವರೆಗೆ ನಡೆಯಲಿಲ್ಲ. ಇಬ್ರು ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು, 2 ರಿಪೋರ್ಟರ್ಗಳನ್ನು ನೋಡ್ಬೋದು ನೀವು. ಯಾವುದೇ ರೀತಿಯಾದಂತಹ ಹಲ್ಲೆ ನಡೆಯಲಿಲ್ಲ ಇಲ್ಲಿ. ನೋಡಿ, ಇಬ್ರು ರಿಪೋರ್ಟರ್ಗಳು ಇದ್ದಾರೆ. ಜಯಂತ್ ಟಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ. ಸುವರ್ಣ ನ್ಯೂಸ್ ಮಾತ್ರ ಹಲ್ಲೆ ಆಗಿದೆ ಅಂತ ನ್ಯೂಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಹೆಗ್ಡೆಯ ಹೇಲ್ ತಿಂದ್ಕೊಂಡು ಇಲ್ಲಿಗೆ ಬಂದು ಈ ರೀತಿಯಾದಂಥ ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲರೂ ಸುವರ್ಣ ಟಿವಿಯನ್ನೇ ಬ್ಯಾನ್ ಮಾಡಿ, ಯಾವುದೇ ರೀತಿ ಹಲ್ಲೆ ಆಗಲಿಲ್ಲ. ಇದು ಮಾತ್ರ ಸ್ಪಷ್ಟ, ಎಲ್ಲರೂ ತಿಳ್ಕೊಳ್ಳಿ. ಈ ಲೈವ್ನಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಲಿಲ್ಲ. ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೋರಾಟಗಾರರಾದಂಥ ಜಯಂತ್ ಟಿ ಅವರು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಇಬ್ರು ನೋಡಿ